ಸ್ಥಿರತೆ ಅನ್ನೋದು ಅವನತಿಯ ಸಂಕೇತ ಅಂದ್ರೆ ನಂಬೋಕೆ ಆಗತ್ತಾ? ನಾವೆಲ್ಲರೂ ಸಾಮಾನ್ಯವಾಗಿ ಬಯಸೋದು ಸ್ಥಿರತೆ, ಶಾಂತಿ. ಆದ್ರೆ ಒಂದು ನಾಗರಿಕತೆಯ ವಿಷಯಕ್ಕೆ ಬಂದ್ರೆ ಅತಿಯಾದ ಸ್ಥಿರತೆ ಅನ್ನೋದು ಒಳಗೊಳಗೆ ಕೊಳೆಯುತ್ತಿರೋ ಲಕ್ಷಣವಾಗಿರ್ಬೋದು. ಒಂದು ಬಾಳೆಹಣ್ಣು ತಿನ್ನೋ ಅತೀ ಸರಳವಾದ ಕೆಲ್ಸದಲ್ಲಿ ಒಂದು ಇಡೀ ನಾಗರಿಕತೆಯ ಆತ್ಮವಿಸ್ಮೃತಿಯ ಕತೆ ಅಡಗಿದೆ ಅಂದ್ರೆ ಹೇಗನಸ್ತಾ? ಇದು ಸುಮ್ನೆ ಹೇಳೋ ಮಾತಲ್ಲ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ತಲೆಮಾರುಗಳಿಂದ ನಮಗೆ ಕಲಿಸ್ಕೊಂಡು ಬಂದಿರೋ ಭಾರತದ ಕಥೆಯಲ್ಲಿ ಒಂದು ಉದ್ದೇಶಪೂರ್ವಕವಾದ ಮಾರಣಾಂತಿಕವಾದ ದೋಷ ಇದೆ. ಅದು ನಮ್ಮನ್ನು ನಮ್ಮ ಇತಿಹಾಸದ ಮುಂದೆ ಚಿಕ್ಕವರಾಗಿ ನಮ್ಮದೇ ಬೇರುಗಳಿಂದ ಸಂಪರ್ಕ ಕಳೆದುಕೊಂಡವರ ಹಾಗೆ ಅನಿಸುವಂತೆ ಮಾಡಲು ತುಂಬಾನೇ ಸೂಕ್ಷ್ಮವಾಗಿ ಡಿಸೈನ್ ಮಾಡಲಾಗಿದೆ. ಇದು ಕೇವಲ ಇತಿಹಾಸದ ತಪ್ಪು ವ್ಯಾಖ್ಯಾನ ಅಷ್ಟೇ ಅಲ್ಲ, ಇದು ನಿರಂತರವಾಗಿ ನಡೀತಿರೋ ಒಂದು ಮಾನಸಿಕ ಕಾರ್ಯಾಚರಣೆ, ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋಕೆ ಹೆಣೆದ ಒಂದು ಬಲೆ. ಈ ವಿಶ್ಲೇಷಣೆಯಲ್ಲಿ ನಾವು ಈ 3 ಗೊಂದಲಕಾರಿ ಪ್ರಶ್ನೆಗಳ ಆಳಕ್ಕೆ ಇಳಿಯೋಣ. ಯಾಕಂದ್ರೆ ಈ ಪ್ರಶ್ನೆಗಳಿಗೆ ಸಿಗೋ ಉತ್ತರಗಳು ನಮ್ಮನ್ನು ನಾವು ನೋಡೋ ರೀತಿ, ನಮ್ಮ ಇತಿಹಾಸವನ್ನು ನೋಡೋ ದೃಷ್ಟಿಯನ್ನೇ ಶಾಶ್ವತವಾಗಿ ಬದಲಾಯಿಸಬಹುದು. ಇದು ಕೇವಲ ಮಾಹಿತಿಯಲ್ಲ, ಇದೊಂದು ದೃಷ್ಟಿಕೋನವನ್ನೇ ಬದಲಾಯಿಸೋ ಪಯಣ. ಇದೇನೋ ಪುಸ್ತಕದಲ್ಲಿ ಓದಿ ಮರ್ತ್ಬಿಡೋ ವಿಷಯ ಅಲ್ಲ. ಇದು ನಮ್ಮೆಲ್ಲರ ಉಪಪ್ರಜ್ಞೆಯಲ್ಲಿ ಆಳವಾಡಿ ಬೇರೂರಿರೋ ಒಂದು ವಸಾಹತುಶಾಹಿ ಪ್ರಭಾವ. ಯಾಕೆ ನಾವು ನಮ್ಮದೇ ಸಾಧನೆಗಳಿಗೆ ಹೊರಗಿನಿಂದ ಯಾರೋ ಬಂದು ಸರ್ಟಿಫಿಕೇಟ್ ಕೊಡೋವರೆಗೂ ಕಾಯ್ತೀವಿ? ಯಾಕೆ ನಮ್ಮದೇ ಸಂಸ್ಕೃತಿ ಬಗ್ಗೆ ಒಂದು ತರದ ಕೀಳರಿಮೆ ಕಾಡುತ್ತೆ? ಯಾಕಂದ್ರೆ ನಾವು ನಮ್ಮದೇ ನೆಲದಲ್ಲಿ ಬೇರು ಬಿಡದೆ ಅಲೆದಾಡುತ್ತಿದ್ದೇವೆ. ಈ ಸ್ಮೃತಿನಾಶವೇ ಆ ಅಸ್ಥಿರತೆಗೆ ಮೂಲ ಕಾರಣ. ಇವತ್ತಿನ ಸ್ಥಿತಿಯನ್ನ ಒಮ್ಮೆ ಹೋಲ್ಸಿ ನೋಡಿ. 100 ವರ್ಷಗಳ ಹಿಂದೆ ಈ ನೆಲಕ್ಕೆ ಬಂದ ಪೋರ್ಚುಗೀಸ್ ಪ್ರವಾಸಿಗನೊಬ್ಬ ವಿಜಯನಗರದ ಜನರನ್ನ ಕಂಡು ಹೀಗೆ ಬರಿತಾನೆ: ಅವರಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಕರ್ತವ್ಯ ಪ್ರಜ್ಞೆ ತುಂಬಿ ತುಳುಕುತ್ತಿತ್ತು ಅಂತ. ಆ ಆತ್ಮವಿಶ್ವಾಸ ಎಲ್ಲಿಂದ ಬಂದಿತ್ತು? ಆ ದೃಢತೆ ಎಲ್ಲಿಂದ ಹುಟ್ಟಿತ್ತು? ಆ ಮನಸ್ಥಿತಿಗೂ ಇವತ್ತಿನ ನಮ್ಮ ಗೊಂದಲದ ಮನಸ್ಥಿತಿಗೂ ಮಧ್ಯ ಆಖಿರ್ ಏನಾಯ್ತು? ಈ ಮಾತುಗಳು ನಾವು ಏನನ್ನ ಕಳೆದುಕೊಂಡಿದ್ದೇವೆ ಅನ್ನೋದಕ್ಕೆ ಕನ್ನಡಿ ಹಿಡಿಯುತ್ತೆ. ನಾವು ಕಳೆದುಕೊಂಡ ಆ ಆತ್ಮವಿಶ್ವಾಸ ಆಕಸ್ಮಿಕವಾಗಿ ಮಾಯವಾಗಿದ್ದಲ್ಲ. ಅದೊಂದು ಸಿಸ್ಟಮ್ಯಾಟಿಕ್ ಪ್ರಕ್ರಿಯೆಯ ಫಲ. ಒಂದು ನಾಗರಿಕತೆಯ ಮೇಲೆ ಪೂರ್ತಿ ಹಿಡಿತ ಸಾಧಿಸೋಕೆ ಅದರ ಕೋಟೆ ಕೊತ್ತಲಗಳನ್ನ ಕೆಡೋಬೇಕಿಲ್ಲ. ಅದರ ಜನರ ಸ್ಮರಣೆಯನ್ನೇ ಅಳಿಸಿಬಿಟ್ರೆ ಸಾಕು. ಅವರ ಇತಿಹಾಸವನ್ನು ಅವರಿಂದ ಕಿತ್ತುಕೊಂಡು ಅವರನ್ನೇ ಅನಾಗರಿಕರು, ಹಿಂದುಳಿದವರು ಅಂತ ಬಿಂಬಿಸಿದ್ರೆ ಅವರು ತಲೆ ಎತ್ತಿ ನಿಲ್ಲುವುದನ್ನೇ ಮರ್ತುಬಿಡ್ತಾರೆ. ಇಲ್ಲೂ ಆಗಿದ್ದು ಅದೇ. ಮತ್ತೆ ಈಗ ಅತ್ಯಂತ ಆತಂಕಕಾರಿ ವಿಷಯವನ್ನ ಗಮನಿಸಿ. ಈ ಸ್ಮರಣೆಯನ್ನ ಅಳಿಸೋಕೆ, ಈ ಕೀಳರಿಮೆಯನ್ನ ಬಿತ್ತೋಕೆ ನಿರ್ಮಿಸಿದ ವ್ಯವಸ್ಥೆ ಇದೆಯಲ್ಲ, ಅದು ಸ್ವಾತಂತ್ರ್ಯ ಬಂದ್ಮೇಲೂ ನಿಂತ್ಹೋಗ್ಲಿಲ್ಲ. ಅದು ಇವತ್ತಿಗೂ ನಮ್ಮ ಶಾಲೆಗಳಲ್ಲಿ, ನಮ್ಮ ಪಠ್ಯಪುಸ್ತಕಗಳಲ್ಲಿ, ನಮ್ಮ ಮೀಡಿಯಾದಲ್ಲಿ, ಅಷ್ಟೇ ಯಾಕೆ ನಾವು ಮಾತಾಡೋ ಭಾಷೆಯಲ್ಲಿ ಕೂಡ ಸಕ್ರಿಯವಾಗಿದೆ. ಆ ಹಳೇ ವೈರಸ್ ಹೊಸ ರೂಪದಲ್ಲಿ ಇವತ್ತಿಗೂ ನಮ್ಮ ಮನಸ್ಸುಗಳನ್ನ ಕಂಟ್ರೋಲ್ ಮಾಡ್ತಿದೆ. ಸರಿ, ಹಾಗಾದ್ರೆ ಕಳೆದುಹೋದ ಆ ಮೂಲ ಆಪರೇಟಿಂಗ್ ಸಿಸ್ಟಮ್ ಏನಿತ್ತು ಅಂತ ನೋಡೋಣ. ಪ್ರತಿಯೊಂದು ನಾಗರಿಕತೆಗೂ ಜಗತ್ತನ್ನ ನೋಡೋ, ಅರ್ಥ ಮಾಡ್ಕೊಳ್ಳೋ ತನ್ನದೇ ಆದ ಒಂದು ಮೂಲ ಕಾರ್ಯಾಚರಣಾ ವ್ಯವಸ್ಥೆ ಇರತ್ತೆ. ನಮ್ಮದು ಹೇಗಿತ್ತು? ಅದು ಹೇಗೆ ಕೆಲಸ ಮಾಡ್ತಿತ್ತು? ಬಾಳೆಹಣ್ಣಿನ ಉದಾಹರಣೆ ನೋಡಿ. ನಮ್ಮ ಮೂಲ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಅದು ಕೇವಲ ಒಂದು ಹಣ್ಣಾಗಿರ್ಲಿಲ್ಲ. ಅದು ವನಲಕ್ಷ್ಮಿಯ ಕೊಡುಗೆ, ಒಂದು ಕಂಪ್ಲೀಟ್ ರಿಸೋರ್ಸ್. ಅದರ ಎಲೆ ಊಟದ ತಟ್ಟೆ, ನಾರು ಬಟ್ಟೆಗೆ, ಹೂವು ಪಲ್ಯಕ್ಕೆ, ಕಾಂಡ ತೆಪ್ಪಕ್ಕೆ, ಕೊನೆಗೆ ಸುಟ್ಟ ಬೂದಿ ಕೂಡ ಪಾತ್ರೆ ತೊಳೆಯೋಕೆ. ಅಂದ್ರೆ ಪ್ರಕೃತಿಯ ಪ್ರತಿಯೊಂದು ಅಂಶವನ್ನು ಪೂರ್ತಿಯಾಗಿ ಗೌರವದಿಂದ ಕಾಣೋ ದೃಷ್ಟಿ. ಅಷ್ಟೇ ಅಲ್ಲ, ಅದನ್ನ ದೇವರಿಗೆ ಅರ್ಪಿಸಿ ಕದಳೀಫಲಂ ನಿವೇದಯಾಮಿ ಅನ್ನೋ ಮೂಲಕ ಒಂದು ಸಾಮಾನ್ಯ ವಸ್ತುವಿಗೂ ದೈವಿಕತೆಯನ್ನ ನೋಡೋ ಅದ್ಭುತ ಮನಸ್ಥಿತಿ. ಇದು ಕೇವಲ ಯೂಸರ್ ಮತ್ತು ವಸ್ತುವಿನ ಸಂಬಂಧ ಆಗಿರ್ಲಿಲ್ಲ, ಅದೊಂದು ಕೃತಜ್ಞತೆಯ ಸಂಬಂಧವಾಗಿತ್ತು. ಈ ಹೆಸರಿನ ಹಿಂದಿನ ಕಥೆ ಕೇಳಿ. ಮೂಸಾ ಸ್ಯಾಪಿಯಂಟಮ್ ಅಂದ್ರೆ ಜ್ಞಾನಿಗಳ ಹಣ್ಣು. ಇದು ಅದಕ್ಕೆ ಸಿಕ್ಕಿದ ಲ್ಯಾಟಿನ್ ಹೆಸರು. ಯಾಕಂದ್ರೆ ಪ್ರಾಚೀನ ಗ್ರೀಕರು ಭಾರತಕ್ಕೆ ಬಂದಾಗ ಇಲ್ಲಿನ ಋಷಿಗಳು, ಜ್ಞಾನಿಗಳು ಕೇವಲ ಬಾಳೆಹಣ್ಣು ಸೇವಿಸ್ತಾ ಆಳವಾದ ತಪಸ್ಸಿನಲ್ಲಿ, ಜ್ಞಾನಾರ್ಜನೆಯಲ್ಲಿ ಮುಳುಗಿರೋದನ್ನ ಕಂಡು ಬೆರಗಾದ್ರು. ನೋಡಿ, ಒಂದು ಸಾಮಾನ್ಯ ಹಣ್ಣು ನಮ್ಮನ್ನ ನೇರವಾಗಿ ಆ ಜ್ಞಾನ ಪರಂಪರೆಗೆ ಹೇಗೆ ಜೋಡಿಸ್ತೆ ಅಂತ. ನಾವು ಕಳೆದುಕೊಂಡಿದ್ದು ಇದೇ ದೃಷ್ಟಿಕೋನವನ್ನ. ವಸಾಹತುಶಾಹಿಗಳು ಚಿತ್ರಿಸಿದ ನಿಂತ ನೀರಾಗಿದ್ದ ಜಾತಿಯ ವ್ಯವಸ್ಥೆಯ ಭಾರತದ ಕಟ್ಟುಕಥೆಯನ್ನ ಈ ಗಿಲ್ಡ್ಗಳ ಶಕ್ತಿ ಪುಡಿಪುಡಿ ಮಾಡುತ್ತೆ. ನಮ್ಮ ಸಮಾಜ ಸ್ವಾಯತ್ತ ಆಡಳಿತದ ಕುಶಲಕರ್ಮಿಗಳು, ವ್ಯಾಪಾರಿಗಳ ಸಂಘಗಳಿಂದ ಕೂಡಿದ ಒಂದು ಡೈನಾಮಿಕ್ ಮತ್ತು ಸಮೃದ್ಧ ಸಮಾಜವಾಗಿತ್ತು. ಈ ಗಿಲ್ಡ್ಗಳು ಎಷ್ಟೊಂದು ಪವರ್ಫುಲ್ ಆಗಿದ್ವು ಅಂದ್ರೆ ಅವು ತಮ್ಮದೇ ಆದ ಕಾನೂನುಗಳನ್ನ ಹೊಂದಿದ್ವು, ರಾಜರಿಗೆ ಸಾಲ ಕೊಡ್ತಿದ್ವು ಮತ್ತು ತಮ್ಮ ವ್ಯಾಪಾರ ಮಾರ್ಗಗಳನ್ನ ರಕ್ಷಿಸ್ಕೊಳ್ಳೋಕೆ ಶ್ರೇಣಿವಲ ಅನ್ನೋ ತಮ್ಮದೇ ಸೈನ್ಯವನ್ನೂ ಇಟ್ಕೊಂಡಿದ್ವು.
ಇದು ಜಡ ಸಮಾಜವಾಗಿರ್ಲಿಲ್ಲ, ಬದಲಿಗೆ ಅಧಿಕಾರ ವಿಕೇಂದ್ರೀಕರಣಗೊಂಡಿದ್ದ ಒಂದು ಚಲನಶೀಲ ಸಮಾಜವಾಗಿತ್ತು. ಹಾಗಾದ್ರೆ ಇಷ್ಟೊಂದು ಗಟ್ಟಿಯಾಗಿದ್ದ, ಚಲನಶೀಲವಾಗಿದ್ದ ಈ ಮೂಲ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಾಶ ಮಾಡೋಕೆ ಡಿಸೈನ್ ಮಾಡಿದ ಒಂದು ಅನ್ಯ ವೈರಸ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಲಾಯಿತು? ಆ ಸೈಕಲಾಜಿಕಲ್ ಅಟ್ಯಾಕ್ನ ಸ್ವರೂಪ ಏನಿತ್ತು? ಆ ವೈರಸ್ನ ಅತ್ಯಂತ ಶಕ್ತಿಶಾಲಿ ವರ್ಷನ್ ಅಂದ್ರೆ ಅದು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ. ಇತಿಹಾಸಕಾರ ವಿಲ್ ಡ್ಯುರಾಂಟ್ ಅವರ ಮಾತುಗಳಲ್ಲೇ ಹೇಳೋದಾದ್ರೆ ಅದು ಕೇವಲ ಶಿಕ್ಷಣ ಕೊಡೋದಾಗಿರ್ಲಿಲ್ಲ, ಅದು ನಮ್ಮ ಸಾಂಪ್ರದಾಯಿಕ ಸ್ಥಳೀಯ ಜ್ಞಾನ ವ್ಯವಸ್ಥೆಗಳನ್ನ ಉದ್ದೇಶಪೂರ್ವಕವಾಗಿ ನಾಶ ಮಾಡಿ ನಮ್ಮ ಮಕ್ಕಳನ್ನ ತಮ್ಮದೇ ಸಂಸ್ಕೃತಿ ಬಗ್ಗೆ ಕೀಳರಿಮೆ ಹೊಂದುವಂತೆ ಮಾಡುವ ಒಂದು ನಿರ್ದಯಿ ಪ್ರಕ್ರಿಯೆಯಾಗಿತ್ತು. ಆ ಶಿಕ್ಷಣ ವ್ಯವಸ್ಥೆಯ ಗುರಿ ಏನಿತ್ತು ಅನ್ನೋದನ್ನ ಮೆಕಾಲೆಗಿಂತ ಸ್ಪಷ್ಟವಾಗಿ ಬೇರೆ ಯಾರೂ ಹೇಳೋಕ್ಕಾಗಲ್ಲ. ಅವರ ಉದ್ದೇಶ ಕ್ಲಿಯರ್ ಆಗಿತ್ತು. ದೈಹಿಕವಾಗಿ ಭಾರತೀಯರಾಗಿದ್ರೂ ಮಾನಸಿಕವಾಗಿ ತಮ್ಮದೇ ಸಂಸ್ಕೃತಿಯನ್ನ ದ್ವೇಷಿಸೋ, ಪರಕೀಯಗೊಂಡ ಒಂದು ಗುಲಾಮಿ ಮನಸ್ಥಿತಿಯ ಜನರೇಷನ್ ಅನ್ನ ಸೃಷ್ಟಿಸೋದು, ತಮ್ಮದೇ ಇತಿಹಾಸವನ್ನ ಅವಮಾನ ಅಂತ ಭಾವಿಸೋ ಒಂದು ವರ್ಗವನ್ನ ನಿರ್ಮಿಸೋದು. 1947ರ ನಂತರ ಆ ವೈರಸ್ ಮಾಯವಾಗ್ಲಿಲ್ಲ, ಬದಲಿಗೆ ಅದು ರೂಪಾಂತರಗೊಂಡಿತು, ಮ್ಯೂಟೇಟ್ ಆಯಿತು. ಇದಕ್ಕೆ ಭಾರತೀಯ ಸಿನಿಮಾದ ಅವನತಿಯೇ ಒಂದು ಒಳ್ಳೆ ಉದಾಹರಣೆ. ಒಂದು ಕಾಲದಲ್ಲಿ ನಮ್ಮ ಮಹಾಕಾವ್ಯ, ಪುರಾಣ, ಜಾನಪದಗಳ ಆಳವಾದ ಮಣ್ಣಿನಲ್ಲಿ ಬೇರೂರಿದ್ದ ನಮ್ಮ ಕಥೆಗಳು ಇವತ್ತು ಎಲ್ಲಿಗೆ ಬಂದು ತಲುಪಿವೆ? ಸೌಂದರ್ಯ, ಧರ್ಮ ಮತ್ತು ಆನಂದದ ಜಾಗದಲ್ಲಿ ನಿರಾಶಾವಾದ, ವಿಕೃತಿ ಮತ್ತು ಶೂನ್ಯವಾದ ತುಂಬಿಕೊಂಡಿದೆ. ನಮ್ಮ ಸಾಂಸ್ಕೃತಿಕ ಬೇರುಗಳ ಜೊತೆಗಿನ ಕನೆಕ್ಷನ್ ಕಟ್ಟಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಕಣ್ಣಿಗೆ ಕಟ್ಟಿದ ಹಾಗಿದೆ. ಈಗ ನಾವು ಚರ್ಚೆ ಮಾಡಿದ ಈ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸಿ ಅದರಲ್ಲಿ ಅಡಗಿರೋ ಆಳವಾದ ಪ್ಯಾಟರ್ನ್ ಅನ್ನ, ಆ ಸಿಸ್ಟಮ್ ಎರರ್ ಅನ್ನ ಹೊರಗೆ ತೆಗೆಯೋ ಸಮಯ. ಆ ಮನಸ್ಸಿನೊಳಗಿನ ಜೈಲಿನ ಗೋಡೆಗಳು ಯಾವುವು? ಹಾಗಾದ್ರೆ ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವೇನು? ನೋಡಿ, ಅವೆಲ್ಲವೂ ನಮ್ಮ ಕಣ್ಮುಂದೆಯೇ ಇದ್ವು. ಮೊದಲನೇದು, ಹೌದು, ನಮಗೆ ಕಲಿಸಿದ ಇತಿಹಾಸವೇ ನಮ್ಮ ವಿರುದ್ಧ ಬಳಸಿದ ಅಸ್ತ್ರವಾಯ್ತು. ಎರಡನೇದು, ಬಾಳೆಹಣ್ಣಿನಂತಹ ನಮ್ಮ ದಿನನಿತ್ಯದ ವಸ್ತುಗಳಲ್ಲಿ ಅಡಗಿದ್ದ ಮಹಾಶಕ್ತಿಯನ್ನ, ಆ ವಿಶೇಷ ದೃಷ್ಟಿಕೋನವನ್ನ ಮರೆಸಲಾಯಿತು. ಮತ್ತು ಮೂರನೇದು, ಅತಿದೊಡ್ಡ ಸೆರೆಮನೆ ಬೇರೆಲ್ಲೂ ಇಲ್ಲ, ಅದು ಪಶ್ಚಿಮದ ಅಪ್ರೂವಲ್ಗಾಗಿ ಸದಾ ಹಂಬಲಿಸೋ ನಮ್ಮದೇ ಮನಸ್ಸು. ಈ ಮಾನಸಿಕ ದಾಳಿಯ ಹಿಂದಿನ ಫಾರ್ಮುಲಾ ಏನು? ಅದಕ್ಕೆ ನೆಗೇಷನಿಸಮ್ ಅಂತಾರೆ. ಇದ್ರ ಟೆಕ್ನಿಕ್ ತುಂಬಾನೇ ಸಿಂಪಲ್. ಒಂದು ಹೊಸ ಸಿದ್ಧಾಂತವನ್ನ ಅಥವಾ ಆಡಳಿತವನ್ನ ಸ್ಥಾಪಿಸೋಕೆ ಅದಕ್ಕಿಂತ ಹಿಂದಿನ ಎಲ್ಲವನ್ನೂ ಕತ್ತಲಿಯ ಯುಗ, ಮೂಢನಂಬಿಕೆ, ದಬ್ಬಾಳಿಕೆ ಅಂತ ಘೋಷಿಸ್ಬೇಕು. ಆಗ ಮಾತ್ರ ಹೊಸ ಸಿದ್ಧಾಂತ ಅನ್ನೋದು ಬೆಳಕು ಅಥವಾ ವಿಮೋಚನೆಯಾಗಿ ಕಾಣುತ್ತೆ. ಇದೇ ಫಾರ್ಮುಲಾ ಬಳಸಿ ನಮ್ಮ ಇಡೀ ನಾಗರಿಕತೆಯ ತತ್ವಗಳನ್ನ, ಜ್ಞಾನಪರಂಪರೆಯನ್ನ ಹಿಂದುಳಿದಿದ್ದು, ತಿರಸ್ಕಾರ ಮಾಡಬೇಕಾದದ್ದು ಅಂತ ಬಿಂಬಿಸಲಾಯಿತು. ಈ ವೈರಸ್ನ ಅಂತಿಮ, ಅತ್ಯಂತ ವಿನಾಶಕಾರಿ ಪರಿಣಾಮ ಇಲ್ಲಿದೆ. ಒಂದು ಥರದ ಸಿವಿಲೈಸೇಷನಲ್ ಸ್ಕಿಜೋಫ್ರೇನಿಯಾ, ಅಂದ್ರೆ ತನ್ನದೇ ಇತಿಹಾಸವನ್ನ, ತನ್ನದೇ ಬೇರುಗಳನ್ನ ದ್ವೇಷಿಸೋದು, ಆದ್ರೆ ಅದರಿಂದ ಪಾರಾಗೋಕೂ ಆಗದೇ ಇರೋ ಒಂದು ವಿಚಿತ್ರ ಸ್ಥಿತಿ. ಇದು ವ್ಯಕ್ತಿಯನ್ನ ಬೇರುಗಳೇ ಇಲ್ಲದ ಹಾಗೆ ಮಾಡತ್ತೆ ಮತ್ತು ಯಾವುದೇ ಶಾಶ್ವತವಾದ, ಶ್ರೇಷ್ಠವಾದದ್ದನ್ನ ಸೃಷ್ಟಿಸೋಕೆ ಅಸಮರ್ಥನನಾಗಿ ಮಾಡುತ್ತೆ. ಆದ್ರೆ ಈ ವಿಶ್ಲೇಷಣೆಯ ಉದ್ದೇಶ ನಿರಾಶೆ ಹುಟ್ಟಿಸೋದಲ್ಲ, ಬದಲಾಗಿ ಸಮಸ್ಯೆಯನ್ನ ಸ್ಪಷ್ಟವಾಗಿ ಗುರುತಿಸಿ ಅದರಿಂದ ಹೊರಗೆ ಬರೋ ದಾರಿಯನ್ನ ಕಂಡುಕೊಳ್ಳೋದು. ಇದು ಕೋಪಕ್ಕೆ ಕರೆಯಲ್ಲ, ಬದಲಾಗಿ ಒಂದು ಪ್ರಜ್ಞಾಪೂರ್ವಕವಾದ, ತಾಳ್ಮೆಯ, ನಾಗರಿಕತೆಯ ಪ್ರಯತ್ನಕ್ಕೆ ಕರೆ. ಈ ಪ್ರಯತ್ನಕ್ಕೆ ಡಿಕೊಲೊನೈಸೇಷನ್ ಅಥವಾ ನಿರ್ವಸಾಹತೀಕರಣ ಅನ್ಬಹುದು. ಆದ್ರೆ ಇದು ರಾಜಕೀಯ ಯೋಜನೆಯಾಗಲಿ ಅಥವಾ ಹೊರ ಜಗತ್ತನ್ನ ತಿರಸ್ಕರಿಸೋದಾಗಲಿ ಅಲ್ಲ. ಬದಲಿಗೆ ಇದು ನಮ್ಮ ಕಳೆದುಹೋದ ಸ್ಮರಣೆಯನ್ನ ಮರಳಿ ಪಡೆಯೋ ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಾಜೆಕ್ಟ್. ಜಗತ್ತನ್ನ ಮತ್ತೆ ನಮ್ಮದೇ ಕಣ್ಣಾಡಕದಿಂದ, ನಮ್ಮದೇ ಫಿಲಾಸಾಫಿಕಲ್ ಲೆನ್ಸ್ನಿಂದ ನೋಡೋ ಕೆಪಾಸಿಟಿಯನ್ನ ಮರಳಿ ಕಳಿಸೋದು. ಈ ಮರುಪಡೆಯುವಿಕೆ ಅಂದ್ರೆ ಕುರುಡಾಗಿ ತಿರಸ್ಕಾರ ಮಾಡೋದಲ್ಲ. ಭಾರತೀಯ ನವೋದಯದ ಚಿಂತಕರು ಹೇಳಿದಾಗೆ ಪಾಶ್ಚಿಮಾತ್ಯರಿಂದ ಕಲಿಯಬೇಕಾದ ಸದ್ಗುಣಗಳನ್ನ ಖಂಡಿತ ಕಲಿಬೇಕು, ಆದ್ರೆ ಅವರ ದುರ್ಗುಣಗಳನ್ನ ಸದ್ಗುಣಗಳು ಅಂತ ತಪ್ಪಾಗಿ ಭಾವಿಸಬಾರ್ದು. ಈ ವಿವೇಚನೆಯನ್ನ ಬೆಳೆಸ್ಕೊಡೋದೇ ನಿಜವಾದ ನಿರ್ವಸಾಹತೀಕರಣ. ಈ ಆಳವಾದ ಪರಿಶೋಧನೆ ಸಂದೀಪ್ ಬಾಲಕೃಷ್ಣ ಅವರ ರೀಕ್ಲೇಮಿಂಗ್ ಭಾರತ ವರ್ಷ ಕೃತಿಯನ್ನು ಆಧರಿಸಿದೆ. ಇದು ಗಂಭೀರವಾದ ಅಧ್ಯಯನ ಮತ್ತು ಚಿಂತನೆಯ ಫಲ ಅನ್ನೋದನ್ನ ಇದು ನೆನಪಿಸುತ್ತೆ. ಈ ಪ್ರಾಚೀನ ಶ್ಲೋಕದ ಮೂಲಕ ಈ ಸ್ಮರಣೆಯನ್ನ ಮರಳಿ ಪಡೆಯೋದು ಸುಲಭದ ಕೆಲ್ಸ ಅಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮಳೆಗಾಲದ ಸುಖಕ್ಕೆ 8 ತಿಂಗಳ ಶ್ರಮ ಬೇಕು, ರಾತ್ರಿಯ ವಿಶ್ರಾಂತಿಗೆ ಹಗಲಿನ ದುಡಿಮೆ ಬೇಕು. ಹಾಗೇನೆ ನಮ್ಮ ನಾಗರಿಕತೆಯ ಆತ್ಮವನ್ನ ಮರಳಿ ಪಡೆಯಕ್ಕೆ ಈ ಜನರೇಷನ್ ತಾಳ್ಮೆಯಿಂದ ನಿರಂತರವಾಗಿ ಕೆಲಸ ಮಾಡ್ಬೇಕಿದೆ. ಹಾಗಾದ್ರೆ ಕೊನೆಯದಾಗಿ
ಗುರಿ ಒಂದು ಡೆಸ್ಟಿನೇಷನ್ ತಲುಪೋದಲ್ಲ, ಬದಲಿಗೆ ಶತಮಾನಗಳ ಧೂಳಿನ ಕೆಳಗೆ ಹೂತು ಹೋಗಿರೋ ಆ ನಕ್ಷೆಯನ್ನ ಮತ್ತೆ ಕಂಡುಕೊಳ್ಳೋದು. ನಮ್ಮ ದಾರಿಯನ್ನ ನಾವೇ ಕಂಡುಕೊಳ್ಳೋಕೆ ಬೇಕಾದ ನಕ್ಷೆ ಅದು. ಈಗ ಉಳ್ದಿರೋ ಒಂದೇ ಒಂದು ಪ್ರಶ್ನೆ, ಆ ದೊಡ್ಡ ನಕ್ಷೆಯ ಯಾವ ಭಾಗವನ್ನ ನೀವು ತೆರೆದು ನೋಡಕ್ಕೆ ಸಿದ್ಧರಿದಿರಿ?